ನಿಮ್ಮ ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಎಂಬ ಅಭಿಯಾನವನ್ನು ಕೈಗೊಂಡಿತ್ತು. ಈ ಒಂದು ಅಭಿಯಾನಕ್ಕೆ ಇದೀಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಳ್ಳಂ ಬೆಳಗ್ಗೆಯೇ ರಸ್ತೆಗಿಳಿದಿದ್ದಾರೆ ಚೋಳನ್. ಬೆಂಗಳೂರು ನಗರ ಕೇಂದ್ರ ಪಾಲಿಕೆ ಆಯುಕ್ತ ಚೋಳನ್ ರಸ್ತೆಗಿಳಿದಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಚೋಳನ್ ಪರಿಶೀಲನೆ ಕೂಡ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚೋಳನ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಡಿಸಿಎಂ ನಮಗೆ ರಸ್ತೆ ಗುಂಡಿ ಮುಚ್ಚಲು ಹೇಳಿದ್ದಾರೆ, ಆದಷ್ಟು ಬೇಗ ಗುಂಡಿಗಳನ್ನು ಮುಚ್ಚುತ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಬೆಳ್ಳಂ ಬೆಳಗ್ಗೆ ಇವತ್ತು ಚೋಳನ್ ಅವರು ಭೇಟಿ ಕೊಟ್ಟಿರೋದು ನಿಮ್ಮ ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಎಂಬ ಅಭಿಯಾನವನ್ನು ಕೈಗೊಂಡಿತ್ತು. ಆ ಒಂದು ಅಭಿಯಾನಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿರೋದು. ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತು ಫುಟ್ಪಾತ್ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಸಾಕಷ್ಟು ತೊಂದರೆ ಆಗ್ತಿದೆ, ಜೊತೆಗೆ ಗುಂಡಿಗಳನ್ನು ಸರಿಪಡಿಸಬೇಕು ಅಂತೇಳಿ ವರದಿಯನ್ನು ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಹೀಗಾಗಿ ಘಟನಾ ಸ್ಥಳಕ್ಕೆ ಪಾಲಿಕೆಯ ಕೇಂದ್ರ ವಿಭಾಗದ ಪಾಲಿಕೆಯ ಕಮಿಷನರ್ ಆಗಿರುವಂಥ ಚೋಳನ್ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ನಿನ್ನೆ ಈ ಒಂದು ವರದಿಗಳಾಗಿತ್ತು, ಅದರಲ್ಲೂ ಕೂಡ ಈ ಕೇಂದ್ರ ವಿಭಾಗದಲ್ಲಿ ಸಾಕಷ್ಟು ಒಂದಷ್ಟು ಫುಟ್ಪಾತ್ಗಳಾಗಿರ್ಬೋದು ಮತ್ತು ರಸ್ತೆ ಗುಂಡಿಗಳು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ವರದಿಯನ್ನು ಮಾಡಲಾಗಿತ್ತು. ಈಗ ಕಂಪ್ಲೀಟಾಗಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ ಬಂದು ಫೀಲ್ಡ್ಗಿಳಿದಿದ್ದಾರೆ. ಎಲ್ಲ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ಅವರ ಒಂದು ವಿಭಾಗದಲ್ಲಿ ಬರುವಂತಹ ರಸ್ತೆ ಗುಂಡಿಗಳಾಗಿರ್ಬೋದು ಮತ್ತು ಫುಟ್ಪಾತ್ಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಿದ್ದಾರೆ. ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಒಂದಷ್ಟು ರಸ್ತೆಗಳು ಗುಂಡಿಗಳು ಮತ್ತು ಫುಟ್ಪಾತ್ ಸಮಸ್ಯೆ ಇತ್ತು, ಒಂದಷ್ಟು ಕಡೆ ಕಾಮಗಾರಿ ನಡೀತಿದೆ, ಸಮಸ್ಯೆ ಆಗ್ತಿತ್ತು. ನೀವು ಬೆಳಗ್ಗೆನೇ ಬಂದು ಪರಿಶೀಲನೆ ಮಾಡ್ತಿದ್ದಾರೆ, ಏನೇನು ಕಂಡು ಬಂತು ಸರ್? ಇಲ್ಲ, ನಮ್ಮದು ಡೆಪ್ಟಿ CM ಸರ್ ಏನು ಹೇಳಿದ್ದಾರೆ, ಎಲ್ಲ ಕಮಿಷನರ್ಸ್ ಕೂಡ ಫೀಲ್ಡ್ ಹೋಗಬೇಕು, ಎಲ್ಲ ವಿಸಿಟ್ ಮಾಡಬೇಕದು. ನಮ್ಮದು ಇವಾಗ ಮೇಯ್ನ್ ಇದು ಏನಿರ್ತದೆ ಅಂದರೆ ಎಲ್ಲ ರೋಡ್ ಕೂಡ ಪಾರ್ಟ್ ಫ್ರೀ ಮಾಡಬೇಕಂತ ನಮಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಆಫೀಸರ್ಸ್ ಕೂಡ ನಾವು ಯಾವ ರೋಡಲ್ಲಿ ಏನೇನು ಪಾರ್ಟ್ ಹೋಲ್ಸ್ ಇರ್ತದೆ, ಆಮೇಲೆ ಫುಟ್ಪಾತು, ಸೊ ಅದೆಲ್ಲ ಕೂಡ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಟಾಪ್ ಪ್ರಿಯಾರಿಟಿಯಲ್ಲಿ ವಿಲ್ ಮೇಕ್ ಇಟ್ ದಟ್ ಆಲ್ ದ ರೋಡ್ಸ್ ಪಾರ್ಟ್ ಹೋಲ್ ಫ್ರೀ ಮಾಡೋಕ್ಕೆ ಆ್ಯಕ್ಷನ್ ತಗೊಳ್ತಾನೆ. ಸರ್, ನಿಮ್ಮ ವಿಭಾಗದಲ್ಲಿ ಏನೆಲ್ಲ ಬಂದಿದೆ, ಏನೆಲ್ಲ ಫೀಡ್ಬ್ಯಾಕ್ ಇದೆ ಸರ್, ಜನರಿಂದ ಏನು ಕೇಳಿದ್ರೆ? ಇಲ್ಲ, ನಾವು ವಿ ಆರ್ ವರ್ಕಿಂಗ್ ಆನ್ ದಟ್ ವರ್ಕಿಂಗ್ ಆನ್ ದ ಫೀಲ್ಡ್. ಅದು ಫಸ್ಟ್ ನಮ್ಮದು ಪ್ರಿಯಾರಿಟಿ ಏನಿರ್ತದೆ ಅಂದರೆ ಫಸ್ಟು ಯಾವ ರೋಡಲ್ಲಿ ಏನೇನು ಇಶ್ಯೂಸ್ ಇರ್ತದೆ ಅದೆಲ್ಲ ಕೂಡ ಲಾಸ್ಟ್ 1 ವೀಕ್ ಎಲ್ಲ ಜನರು ಕೂಡ ನಮ್ಮದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, AWS ಎಲ್ಲ ಸ್ಟಾಫ್ ಕೂಡ ಹೋಗಿದ್ದಾರೆ. ಆದಮೇಲೆ ಒಂದೊಂದು ರೋಡ್ ಕೂಡ ಎವ್ರಿ 5 ಕಿಲೋಮೀಟರ್ಸ್ ನಮ್ಮದು ಕೂಡ ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದಾನೆ. ಅವ್ರು ನೋಡಲ್ ಆಫೀಸರ್ಸ್ ಮೇಯ್ನಾಗಿ ಹೋಗಿಬಿಟ್ಟು ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇರ್ತದೆ, ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇರ್ತದೆ, ಆಮೇಲೆ ಫುಟ್ಪಾತ್ ಎಲ್ಲೆಲ್ಲಿ ನಾವು ಸರಿ ಮಾಡಬೇಕು ಅದೆಲ್ಲ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಒಂದು ಮಾಸ್ ಆಗಿ ಒಂದು ನಿಮ್ಮ ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಎಂಬ ಅಭಿಯಾನವನ್ನು ಕೈಗೊಂಡಿತ್ತು. ಈ ಒಂದು ಅಭಿಯಾನಕ್ಕೆ ಇದೀಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಳ್ಳಂ ಬೆಳಗ್ಗೆಯೇ ರಸ್ತೆಗಿಳಿದಿದ್ದಾರೆ ಚೋಳನ್. ಬೆಂಗಳೂರು ನಗರ ಕೇಂದ್ರ ಪಾಲಿಕೆ ಆಯುಕ್ತ ಚೋಳನ್ ರಸ್ತೆಗಿಳಿದಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಚೋಳನ್ ಪರಿಶೀಲನೆ ಕೂಡ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚೋಳನ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. DCM ನಮಗೆ ರಸ್ತೆ ಗುಂಡಿ ಮುಚ್ಚಲು ಹೇಳಿದ್ದಾರೆ, ಆದಷ್ಟು ಬೇಗ ಗುಂಡಿಗಳನ್ನು ಮುಚ್ಚುತ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಬೆಳ್ಳಂ ಬೆಳಗ್ಗೆ ಇವತ್ತು ಚೋಳನ್ ಅವರು ಭೇಟಿ ಕೊಟ್ಟಿರೋದು ನಿಮ್ಮ ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಎಂಬ ಅಭಿಯಾನವನ್ನು ಕೈಗೊಂಡಿತ್ತು. ಆ ಒಂದು ಅಭಿಯಾನಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿರೋದು. ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತು ಫುಟ್ಪಾತ್ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಸಾಕಷ್ಟು ತೊಂದರೆ ಆಗ್ತಿದೆ, ಜೊತೆಗೆ ಗುಂಡಿಗಳನ್ನು ಸರಿಪಡಿಸಬೇಕು ಅಂತೇಳಿ ವರದಿಯನ್ನು ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಹೀಗಾಗಿ ಘಟನಾ ಸ್ಥಳಕ್ಕೆ ಪಾಲಿಕೆಯ ಕೇಂದ್ರ ವಿಭಾಗದ ಪಾಲಿಕೆಯ ಕಮಿಷನರ್ ಆಗಿರುವಂಥ ಚೋಳನ್ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ನಿನ್ನೆ ಈ ಒಂದು ವರದಿಗಳಾಗಿತ್ತು, ಅದರಲ್ಲೂ ಕೂಡ ಈ ಕೇಂದ್ರ ವಿಭಾಗದಲ್ಲಿ ಸಾಕಷ್ಟು ಒಂದಷ್ಟು ಫುಟ್ಪಾತ್ಗಳಾಗಿರ್ಬೋದು ಮತ್ತು ರಸ್ತೆ ಗುಂಡಿಗಳು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ವರದಿಯನ್ನು ಮಾಡಲಾಗಿತ್ತು. ಈಗ ಕಂಪ್ಲೀಟಾಗಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ ಬಂದು ಫೀಲ್ಡ್ಗಿಳಿದಿದ್ದಾರೆ. ಎಲ್ಲ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ಅವರ ಒಂದು ವಿಭಾಗದಲ್ಲಿ ಬರುವಂತಹ ರಸ್ತೆ ಗುಂಡಿಗಳಾಗಿರ್ಬೋದು ಮತ್ತು ಫುಟ್ಪಾತ್ಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಿದ್ದಾರೆ. ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಒಂದಷ್ಟು ರಸ್ತೆಗಳು ಗುಂಡಿಗಳು ಮತ್ತು ಫುಟ್ಪಾತ್ ಸಮಸ್ಯೆ ಇತ್ತು, ಒಂದಷ್ಟು ಕಡೆ ಕಾಮಗಾರಿ ನಡೀತಿದೆ, ಸಮಸ್ಯೆ ಆಗ್ತಿತ್ತು. ನೀವು ಬೆಳಗ್ಗೆನೇ ಬಂದು ಪರಿಶೀಲನೆ ಮಾಡ್ತಿದ್ದಾರೆ, ಏನೇನು ಕಂಡು ಬಂತು ಸರ್? ಇಲ್ಲ, ನಮ್ಮದು ಡೆಪ್ಟಿ CM ಸರ್ ಏನು ಹೇಳಿದ್ದಾರೆ, ಎಲ್ಲ ಕಮಿಷನರ್ಸ್ ಕೂಡ ಫೀಲ್ಡ್ ಹೋಗಬೇಕು, ಎಲ್ಲ ವಿಸಿಟ್ ಮಾಡಬೇಕದು.
ನಮ್ಮದು ಇವಾಗ ಮೇಯ್ನ್ ಇದು ಏನಿರ್ತದೆ ಅಂದರೆ ಎಲ್ಲ ರೋಡ್ ಕೂಡ ಪಾಟೋಲ್ ಫ್ರೀ ಮಾಡಬೇಕಂತ ನಮಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಅದು. ಅದಕ್ಕೆ ಎಲ್ಲ ಆಫೀಸರ್ಸ್ ಕೂಡ ನಾವು ಯಾವ ರೋಡಲ್ಲಿ ಏನೇನು ಪಾಟೋಲ್ಸ್ ಇರ್ತದೆ, ಆಮೇಲೆ ಫುಟ್ಪಾತು, ಸೊ ಅದೆಲ್ಲ ಕೂಡ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಟಾಪ್ ಪ್ರಿಯಾರಿಟಿಯಲ್ಲಿ ವಿಲ್ ಮೇಕ್ ಇಟ್ ದಟ್ ಆಲ್ ದ ರೋಡ್ಸ್ ಪಾಟೋಲ್ ಫ್ರೀ ಮಾಡೋಕ್ಕೆ ಆ್ಯಕ್ಷನ್ ತಗೊಳ್ತಾನೆ. ಸರ್ ನಿಮ್ಮ ವಿಭಾಗದಲ್ಲಿ ಏನೆಲ್ಲ ಬಂದಿದೆ, ಏನೆಲ್ಲ ಫೀಡ್ಬ್ಯಾಕ್ ಇದೆ ಸರ್, ಜನರಿಂದ ಏನು ಕೇಳಿದ್ರು? ಇಲ್ಲ, ನಾವು ವಿ ಆರ್ ವರ್ಕಿಂಗ್ ಆನ್ ದಟ್ ಒನ್, ವರ್ಕಿಂಗ್ ಆನ್ ದ ಫೀಲ್ಡ್. ಅದು ಫಸ್ಟ್ ನಮ್ಮದು ಪ್ರಿಯಾರಿಟಿ ಏನಿರ್ತದೆ ಅಂದರೆ ಫಸ್ಟು ಯಾವ ರೋಡಲ್ಲಿ ಏನೇನು ಇಶ್ಯೂಸ್ ಇರ್ತದೆ ಅದೆಲ್ಲ ಕೂಡ ಲಾಸ್ಟ್ 1 ವೀಕ್ ಎಲ್ಲ ಜನರು ಕೂಡ ನಮ್ಮದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, AWSು ಎಲ್ಲ ಸ್ಟಾಫ್ ಕೂಡ ಹೋಗಿದ್ದಾರೆ. ಆದಮೇಲೆ ಒಂದೊಂದು ರೋಡ್ ಕೂಡ ಎವ್ರಿ 5 ಕಿಲೋಮೀಟರ್ಸ್ ನಮ್ಮದು ಕೂಡ ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದಾನೆ. ಅವ್ರು ನೋಡಲ್ ಆಫೀಸರ್ಸ್ ಮೇಯ್ನಾಗಿ ಹೋಗಿಬಿಟ್ಟು ಎಲ್ಲೆಲ್ಲಿ ಪಾಟೋಲ್ಸ್ ಇರ್ತದೆ, ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇರ್ತದೆ, ಆಮೇಲೆ ಫುಟ್ಪಾತ್ ಎಲ್ಲೆಲ್ಲಿ ನಾವು ಸರಿ ಮಾಡಬೇಕು ಅದೆಲ್ಲ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಒಂದು ಮಾಸ್ ಆಗಿ ಒಂದು ನಿಮ್ಮ ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಎಂಬ ಅಭಿಯಾನವನ್ನು ಕೈಗೊಂಡಿತ್ತು. ಈ ಒಂದು ಅಭಿಯಾನಕ್ಕೆ ಇದೀಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ರಸ್ತೆಗಿಳಿದಿದ್ದಾರೆ ಚೋಳನ್. ಬೆಂಗಳೂರು ನಗರ ಕೇಂದ್ರ ಪಾಲಿಕೆ ಆಯುಕ್ತ ಚೋಳನ್ ರಸ್ತೆಗಿಳಿದಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಚೋಳನ್ ಪರಿಶೀಲನೆ ಕೂಡ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚೋಳನ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. DCM ನಮಗೆ ರಸ್ತೆ ಗುಂಡಿ ಮುಚ್ಚಲು ಹೇಳಿದ್ದಾರೆ, ಆದಷ್ಟು ಬೇಗ ಗುಂಡಿಗಳನ್ನು ಮುಚ್ಚುತ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಇವತ್ತು ಚೋಳನ್ ಅವರು ಭೇಟಿ ಕೊಟ್ಟಿರೋದು ನಿಮ್ಮ ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಎಂಬ ಅಭಿಯಾನವನ್ನು ಕೈಗೊಂಡಿತ್ತು. ಆ ಒಂದು ಅಭಿಯಾನಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿರೋದು. ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತು ಫುಟ್ಪಾತ್ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಸಾಕಷ್ಟು ತೊಂದರೆ ಆಗ್ತಿದೆ, ಜೊತೆಗೆ ಗುಂಡಿಗಳನ್ನು ಸರಿಪಡಿಸಬೇಕು ಅಂತೇಳಿ ವರದಿಯನ್ನು ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಹೀಗಾಗಿ ಘಟನಾ ಸ್ಥಳಕ್ಕೆ ಪಾಲಿಕೆಯ ಕೇಂದ್ರ ವಿಭಾಗದ ಪಾಲಿಕೆಯ ಕಮಿಷನರ್ ಆಗಿರುವಂಥ ಚೋಳನ್ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ನಿನ್ನೆ ಈ ಒಂದು ವರದಿಗಳಾಗಿತ್ತು, ಅದರಲ್ಲೂ ಕೂಡ ಈ ಕೇಂದ್ರ ವಿಭಾಗದಲ್ಲಿ ಸಾಕಷ್ಟು ಒಂದಷ್ಟು ಫುಟ್ಪಾತ್ಗಳಾಗಿರ್ಬೋದು ಮತ್ತು ರಸ್ತೆ ಗುಂಡಿಗಳು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ವರದಿಯನ್ನು ಮಾಡಲಾಗಿತ್ತು. ಈಗ ಕಂಪ್ಲೀಟಾಗಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಬೆಳಗ್ಗೆಯಿಂದಲೂ ಕೂಡ ಬೆಳ್ಳಂಬೆಳಗ್ಗೆ ಬಂದು ಫೀಲ್ಡ್ಗಿಳಿದಿದ್ದಾರೆ. ಎಲ್ಲ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ಅವರ ಒಂದು ವಿಭಾಗದಲ್ಲಿ ಬರುವಂತಹ ರಸ್ತೆ ಗುಂಡಿಗಳಾಗಿರ್ಬೋದು ಮತ್ತು ಫುಟ್ಪಾತ್ಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಿದ್ದಾರೆ. ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಒಂದಷ್ಟು ರಸ್ತೆಗಳು, ಗುಂಡಿಗಳು ಮತ್ತು ಫುಟ್ಪಾತ್ ಸಮಸ್ಯೆ ಇತ್ತು, ಒಂದಷ್ಟು ಕಡೆ ಕಾಮಗಾರಿ ನಡೀತಿದೆ, ಸಮಸ್ಯೆ ಆಗ್ತಿತ್ತು. ನೀವು ಬೆಳಗ್ಗೆನೇ ಬಂದು ಪರಿಶೀಲನೆ ಮಾಡ್ತಿದ್ದಾರೆ, ಏನೇನು ಕಂಡು ಬಂತು ಸರ್? ಇಲ್ಲ, ನಮ್ಮದು ಡೆಪ್ಟಿ CM ಸರ್ ಏನು ಹೇಳಿದ್ದಾರೆ, ಎಲ್ಲ ಕಮಿಷನರ್ಸ್ ಕೂಡ ಫೀಲ್ಡ್ ಹೋಗಬೇಕು, ಎಲ್ಲ ವಿಸಿಟ್ ಮಾಡಬೇಕು. ಅದು ನಮ್ಮದು ಇವಾಗ ಮೇಯ್ನ್ ಇದು ಏನಿರ್ತದೆ ಅಂದರೆ ಎಲ್ಲ ರೋಡ್ ಕೂಡ ಪಾಟೋಲ್ ಫ್ರೀ ಮಾಡಬೇಕಂತ ನಮಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅದು ಅದಕ್ಕೆ ಎಲ್ಲ ಆಫೀಸರ್ಸ್ ಕೂಡ ನಾವು ಯಾವ ರೋಡಲ್ಲಿ ಏನೇನು ಪಾಟೋಲ್ಸ್ ಇರ್ತದೆ, ಆಮೇಲೆ ಫುಟ್ಪಾತು, ಸೊ ಅದೆಲ್ಲ ಕೂಡ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಟಾಪ್ ಪ್ರಿಯಾರಿಟಿಯಲ್ಲಿ ವಿಲ್ ಮೇಕ್ ಇಟ್ ದಟ್ ಆಲ್ ದ ರೋಡ್ಸ್ ಪಾಟೋಲ್ ಫ್ರೀ ಮಾಡೋಕ್ಕೆ ಆ್ಯಕ್ಷನ್ ತಗೊಳ್ತಾನೆ. ಸರ್ ನಿಮ್ಮ ವಿಭಾಗದಲ್ಲಿ ಏನೆಲ್ಲ ಬಂದಿದೆ, ಏನೆಲ್ಲ ಫೀಡ್ಬ್ಯಾಕ್ ಇದೆ ಸರ್, ಜನರಿಂದ ಏನು ಕೇಳಿದ್ರು? ಇಲ್ಲ, ನಾವು ವಿ ಆರ್ ವರ್ಕಿಂಗ್ ಆನ್ ದಟ್ ಒನ್, ವರ್ಕಿಂಗ್ ಆನ್ ದ ಫೀಲ್ಡ್. ಅದು ಫಸ್ಟ್ ನಮ್ಮದು ಪ್ರಿಯಾರಿಟಿ ಏನಿರ್ತದೆ ಅಂದರೆ ಫಸ್ಟು ಯಾವ ರೋಡಲ್ಲಿ ಏನೇನು ಇಶ್ಯೂಸ್ ಇರ್ತದೆ ಅದೆಲ್ಲ ಕೂಡ ಲಾಸ್ಟ್ 1 ವೀಕ್ ಎಲ್ಲ ಜನರು ಕೂಡ ನಮ್ಮದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, AWSು ಎಲ್ಲ ಸ್ಟಾಫ್ ಕೂಡ ಹೋಗಿದ್ದಾರೆ. ಆದಮೇಲೆ ಒಂದೊಂದು ರೋಡ್ ಕೂಡ ಎವ್ರಿ 5 ಕಿಲೋಮೀಟರ್ಸ್ ನಮ್ಮದು ಕೂಡ ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದಾನೆ. ಅವ್ರು ನೋಡಲ್ ಆಫೀಸರ್ಸ್ ಮೇಯ್ನಾಗಿ ಹೋಗಿಬಿಟ್ಟು ಎಲ್ಲೆಲ್ಲಿ ಪಾಟೋಲ್ಸ್ ಇರ್ತದೆ, ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇರ್ತದೆ, ಆಮೇಲೆ ಫುಟ್ಪಾತ್ ಎಲ್ಲೆಲ್ಲಿ ನಾವು ಸರಿ ಮಾಡಬೇಕು ಅದೆಲ್ಲ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಒಂದು ಮಾಸ್ ಆಗಿ ಒಂದು